ರವಿ ಕತೆ ಭಾಗ 1. ಒಂದು ಊರಲ್ಲಿ ರವಿ ಅನ್ನುವ ವ್ಯಕ್ತಿ ಇದ್ದನು. ಅವನಿಗೆ ತಂದೆ, ತಾಯಿ, ಅಣ್ಣ ಎಲ್ಲರೂ ಇದ್ದರು. ರವಿ ತುಂಬ ಒರಟ, ಅಷ್ಟೇ ಮನಸ್ಸು ಮೃದುವಾಗಿತ್ತು. ಯಾರೇ ಏನೇ ಸಹಾಯ ಕೇಳಿದ್ರೂ ಇಲ್ಲ ಅನ್ನದೇ ಸಹಾಯ ಮಾಡುತ್ತಿದ್ದ. ರವಿ ತುಂಬ ದುಡಿತಾ ಇದ್ದ. ಅವರ ಅಣ್ಣ ಏನೂ ಕೆಲಸ ಮಾಡ್ತಾ ಇರಲಿಲ್ಲ. ಅಣ್ಣ ಕುಡಿತಾ ಇದ್ದ. ಆದರೆ ರವಿ ದುಡಿದ ದುಡ್ಡನ್ನು ಅಣ್ಣನ ಖಾತೆಗೆ ಹಾಕ್ತಾ ಇದ್ದ. ಒಂದಿನ ಕೆಲಸ ಮುಗಿಸಿಕೊಂಡು ಬರುವಾಗ ಅಲ್ಲೇ ಕುಳಿತ ಜನರು ರವಿನ ಕರೆದು ಹೀಗೆ ಹೇಳಿದರು. ರವಿ, ನೀನು ಇಷ್ಟೊಂದು ದುಡಿತಾ ಇದೀಯಾ, ಆದರೆ ನಿಮ್ಮ ಅಣ್ಣ ನಿನ್ನ ದುಡ್ಡಲ್ಲಿ ಕುಡಿತಾ ಇದ್ದಾನೆ. ನಿಮ್ಮ ಅಪ್ಪ ಅಮ್ಮ ಏನೂ ಹೇಳಲ್ಲ. ಹೀಗಾದರೆ ನಾಳೆ ನಿನ್ನ ಗತಿ ಏನು? ನಿನಗೆ ಆಸೆ ಇಲ್ವಾ? ಮನೆ ಕಟ್ಟಬೇಕು, ಮದುವೆ ಮಾಡ್ಕೋಬೇಕು ಅಂತ, ಜೀವನ ಪೂರ್ತಿ ಖುಷಿಯಾಗಿ ಇರಬೇಕು ಅಂತ ಹೇಳಿದರು. ಆವಾಗ ರವಿಗೂ ಜನ ಹೇಳಿದ್ದು ಸರಿ ಅಂತ ಅನಿಸ್ತು. ಹಾಗೆ ರವಿ ಯೋಚನೆ ಮಾಡ್ತಾ ಮನೆ ಕಡೆಗೆ ಬಂದ. ಅಣ್ಣ ಕುಡಿದು ಬಿದ್ದಿದ್ದ. ಮುಂದುವರಿಯೋದು ಮುಂದಿನ ಸಂಚಿಕೆ.